ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದೆ ಬರುವಂತ PC, PSI, SD, FD, ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತ ಒಂದು ಏನು ಪ್ರಚಲಿತ ಘಟನೆ ಇದೆ ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ನೋಡಿಕೊಳ್ಳೋಣ. ಓಕೆ, ಮುಂದೆ ಬರುವಂತ ಪರೀಕ್ಷೆಗಳಿಗೆ ಇದು ಸಹಕಾರಿ ಆಗ್ತದೆ ನೋಡ್ರಿ. ಇವತ್ತಿಂದು 23/7/2026 ಪ್ರಮುಖ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾದ್ರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ನೇಹಿತರೆ, ಮೊದಲೇ ಒಂದು ಪ್ರಶ್ನೆ ಇದೆ ನೋಡಿ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಪ್ರಸಾರ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ರಾಷ್ಟ್ರೀಯ ಪ್ರಸಾರ ದಿನ, ಈ ಒಂದು ದಿನಾಚರಣೆ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜುಲೈ 23ನೇ ತಾರೀಕು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡುತ್ತಾರ. ಓಕೆ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನ್ಯೂಸ್ ಅಲ್ಲಿ ಏನು ಕೊಟ್ಟಿತ್ತಂತ ನೋಡೋದಾದ್ರೆ ಜುಲೈ 23 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. 1927 ಜುಲೈ 23ರಂದು ಬಾಂಬೆ ಒಂದು ಸ್ಟೇಷನ್ ನಿಂದ ದೇಶದ ಮೊದಲ ರೇಡಿಯೋ ಪ್ರಸಾರ ಆರಂಭ ಆಗ್ತದ. ಇಲ್ಲಿಂದ ಬಾಂಬೆ ಸ್ಟೇಷನ್ ನಿಂದ ಏನಾಗುತ್ತಪ್ಪ ಅಂತಂದ್ರೆ ದೇಶದ ಮೊದಲ ರೇಡಿಯೋ 1927ರಲ್ಲಿ ಜುಲೈ 23ರಂದು ಪ್ರಾರಂಭ ಆಗ್ತದ. ಅದಕ್ಕಾಗಿ ಜುಲೈ 23ರಂದು ಈ ಒಂದು ಪ್ರಸಾರಿ ಭಾರತ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಇದಕ್ಕೆ ಮರುನಾಮಕರಣ ಮಾಡ್ತಾರೆ ನೋಡ್ರಿ. 1936ರಲ್ಲಿ ಇದಕ್ಕೆ ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡುತ್ತಾರೆ. 1936ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಮರುನಾಮಕರಣ ಮಾಡ್ತಾರ. ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡ್ತಾರೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ರೇಡಿಯೋ ಪ್ರಸಾರದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಲು ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಪ್ರಸಾರಿ ದಿನವನ್ನಾಗಿ ಜುಲೈ 23ರಂದು ಆಚರಣೆ ಮಾಡ್ತಾರೆ. ಈಗ ಆಕಾಶವಾಣಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಆಕಾಶವಾಣಿದ ಧ್ಯೇಯವಾಕ್ಯ ಏನಪ್ಪಾ ಅಂತಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬುದು ಆಕಾಶವಾಣಿಯ ಒಂದು ಅಧಿಕೃತ ಧ್ಯೇಯವಾಕ್ಯ ಆಗಿದೆ ನೋಡ್ರಿ. ಇದ್ರ ಹೆಸರು ಬದಲಾವಣೆ ಯಾವಾಗ ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಇದ್ದದ್ದು ಆಕಾಶವಾಣಿ ಎಂದು ಯಾವಾಗ ಬದಲಾವಣೆ ಮಾಡಿದ್ರು ಅಂತ ನೋಡೋದಾದ್ರೆ 1957ರಲ್ಲಿ ಆಲ್ ಇಂಡಿಯಾ ರೇಡಿಯೋವನ್ನು ಅಧಿಕೃತವಾಗಿ ಆಕಾಶವಾಣಿ ಎಂದು ಕರೆಯಲಾಗುತ್ತದೆ. 1957ರಲ್ಲಿ ಇದಕ್ಕೆ ನಾಮಕರಣ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದನ್ನು ನಾಮಕರಣ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆಕಾಶವಾಣಿ ಎಂದ ಹೆಸರನ್ನು ಮೊದಲ ಬಾರಿಗೆ ಸೂಚಿಸಿದಂತ ವ್ಯಕ್ತಿ ಯಾರಂದ್ರೆ ಅವರು ಮೈಸೂರಿನ ಎಂ.ಇ. ಗೋಪಾಲಸ್ವಾಮಿ ಆಗಿದ್ದಾರೆ ನೋಡ್ರಿ. ಮೈಸೂರಿನ ಎಂ.ಇ. ಗೋಪಾಲಸ್ವಾಮಿ ಅವರು ಆಕಾಶವಾಣಿ ಎಂದು ಹೆಸರನ್ನು ಸೂಚನೆ ಮಾಡ್ತಾರ. ಓಕೆ, ಅನಂತರಾವ್ ಸಲಹೆ ಮೇರೆಗೆ ಆಕಾಶವಾಣಿ ಅಂತ ನೀಡ್ತಾರ ನೋಡ್ರಿ ಇವರು. ನೆಕ್ಸ್ಟ್, ಆರ್ಥಿಕತೆ ಬಗ್ಗೆ ನ್ಯೂಸ್ ಅಲ್ಲಿ ಕೊಟ್ಟಿದ್ರು. ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಅಂದ್ರೆ FDI ಅನ್ನು ಆಕರ್ಷಿಸಿದಂತ ರಾಜ್ಯ ಯಾವುದಂತ ಕೊಟ್ಟಿದ್ದಾರೆ. FDI ಅನ್ನು ಆಕರ್ಷಿಸಿದಂತ ಒಂದು ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಕರ್ನಾಟಕ. ಏನಪ್ಪಾ ಅಂತಂದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಏನಂದ್ರೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿ ಇರ್ತಿತ್ತು. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆ ಆಕರ್ಷಣೆ ಮಾಡಿರುವಂತ ರಾಜ್ಯದಲ್ಲಿ ಮಹಾರಾಷ್ಟ್ರ ಇರ್ತದೆ. ಈ ವರ್ಷ ಏನಾಗಿದೆ ಅಂದ್ರೆ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಮಹಾರಾಷ್ಟ್ರವನ್ನು ಹಿಂದಿಕ್ಕಿ ಕರ್ನಾಟಕವು ವಿದೇಶಿ ಹೂಡಿಕೆ ಆಕರ್ಷಿಸುವಲ್ಲಿ 1ನೇ ಸ್ಥಾನಕ್ಕೇರಿದೆ ಅಂತಾನೆ ಹೇಳ್ಬೋದು. ಓಕೆ, ಕರ್ನಾಟಕ ಒಟ್ಟಾಗಿ 1.25 ಲಕ್ಷ ಕೋಟಿ ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡಿದೆ. 1.25. ಇತರ ರಾಜ್ಯಗಳು ಯಾವಪ್ಪ ಅಂತಂದ್ರೆ ಗುಜರಾತ್, ದೆಹಲಿ ಜಂಟಿಯಾಗಿ 3ನೇ ಸ್ಥಾನವನ್ನು ಪಡೆದುಕೊಂಡಿವೆ ನೋಡಿ. ಓಕೆ, ಅಂದ್ರೆ 1ನೇ ಸ್ಥಾನ ಕರ್ನಾಟಕ, 2ನೇ ಸ್ಥಾನ ಮಹಾರಾಷ್ಟ್ರ, 3ನೇ ಸ್ಥಾನ ಗುಜರಾತ್ ಮತ್ತು ದೆಹಲಿ ಜಂಟಿಯಾಗಿ ಪಡೆದುಕೊಂಡವು. ಬೆಂಗಳೂರನ್ನ ಏನಪ್ಪಾ ಅಂತಂದ್ರೆ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ನೋಡ್ರಿ. ಇದು ಜಾಗತಿಕ ಟೆಕ್ ಹೂಡಿಕೆದಾರರ ಒಂದು ನೆಚ್ಚಿನ ತಾಣವಂತಾನೆ ಹೇಳ್ಬೋದು. ಈ ಒಂದು FDI ಹೂಡಿಕೆಯಲ್ಲಿ ಕರ್ನಾಟಕ ಒಂದು ಪ್ರಥಮ ಸ್ಥಾನ ಪಡೆಯಲು ಕಾರಣ ಏನಂತ ನೋಡೋದಾದ್ರೆ IT, BT, ಏರೋಸ್ಪೇಸ್ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ರಾಜ್ಯದ ಬಲವಾದ ನೀತಿ ಈ ಒಂದು ಪ್ರಮುಖ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. FDI ಹೂಡಿಕೆಗೆ ಪ್ರಮುಖ ಕಾರಣ ಇದಾಗಿದೆ ನೋಡಿ. ಓಕೆ, FDI ಅಂದ್ರೆ ಏನಂತ ನಾವು ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ. ಜಸ್ಟ್ ಒಂದು ನ್ಯೂಸ್ ಅಲ್ಲಿ ಏನು ಕೊಟ್ಟಿದ್ರಪ್ಪ ಅಂತಂದ್ರೆ ಬರೀ ಆ ಒಂದು FDI ಬಗ್ಗೆ ಮಾಹಿತಿ ಅಷ್ಟೇ ಕೊಟ್ಟಿದ್ರು. FDI ಅನ್ನು ಹೂಡಿಕೆ ಮಾಡುವಂತ ರಾಜ್ಯ ಕರ್ನಾಟಕ ಅಂತ ಕೊಟ್ಟಿದ್ರು. ಇಲ್ಲಿ ನಾವು ಅದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಗೆ ಕೂಡ ಲಿಂಕ್ ಇದೆ. ಓಕೆ, ಅದಕ್ಕೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಹಳೆಬರಿದ್ರೆ ಲೈಕ್ ಕೊಡ್ರಿ ಜಲ್ದಿ. ಇನ್ನೂ ಒಂದು ಹೆಚ್ಚಿನ ವಿಡಿಯೋನ ಮಾಡೋಕೆ ನಮಗೆ ಪ್ರೋತ್ಸಾಹಿಸದಂಗ ಆಗುತ್ತೆ. FDI ಅಂತ ಹೇಳ್ತೀವಿ ನಾವು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನೋಡ್ರಿ. ಒಂದು ದೇಶದ ಕಂಪನಿ ಅಥವಾ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಮತ್ತೊಂದು ದೇಶದ ವ್ಯವಹಾರ ಅಥವಾ ಸಂಸ್ಥೆಯಲ್ಲಿ ಮಾಡುವ ನೇರ ಹೂಡಿಕೆಯನ್ನು ನಾವು FDI ಅಂತ ಕರಿತೀವಿ ನೋಡ್ರಿ. ಒಂದ್ ದೇಶದ ಕಂಪನಿ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಬೇರೆ ದೇಶದ ಒಂದು ವ್ಯವಹಾರ ಅಥವಾ ಸಂಸ್ಥೆಗಳಲ್ಲಿ ಮಾಡುವಂತ ಒಂದು ನೇರ ಹೂಡಿಕೆಯನ್ನು ನಾವು FDI ಅಂತ ಕರಿತೇವೆ ನೋಡ್ರಿ. ಇದರ ಒಂದು ಮಾತು ನೋಡೋದಾದ್ರೆ
ಇದು ದೇಶದ ಆರ್ಥಿಕತೆ ಬೆಳವಣಿಗೆ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಪ್ರಮುಖ ಪಾತ್ರ ವಹಿಸ್ತದೆ ಅಂತಾನೆ ಹೇಳ್ತೀವಿ ಈ ಒಂದು FDI. ಪ್ರಮುಖ ಮಾರ್ಗಗಳು ನೋಡೋದಾದ್ರೆ ಭಾರತದಲ್ಲಿ FDI ಅನ್ನು 2 ಮಾರ್ಗಗಳಲ್ಲಿ ಅನುಮತಿಸಲಾಗ್ತದೆ. ಮೊದಲನೇದಾಗಿ ಆಟೋಮ್ಯಾಟಿಕ್ ರೂಟ್ ಅಂತ ಕರಿತೀವಿ. ಇದಕ್ಕೇನಪ್ಪಾ ಅಂತಂದ್ರೆ ಯಾರದೇ ಒಂದು ಸರ್ಕಾರದ ಪೂರ್ವಾನುಮತಿ ಪಡೆಯುವಂತಿರಲ್ಲ. ಆದ್ರೆ ಇನ್ನೊಂದು ಬರುತ್ತೆ, ಅದು ಗವರ್ನಮೆಂಟ್ ರೂಟ್ ಅಂತ ಕರಿತೇವೆ. ಇದಕ್ಕೇನಪ್ಪಾ ಅಂತಂದ್ರೆ ಸರ್ಕಾರದ ಕಡ್ಡಾಯವಾಗಿ ಅನುಮತಿ ಬೇಕಾಗ್ತದೆ. ಓಕೆ, ಅದೇ ರೀತಿ DPIIT ಅಂತ ಬರುತ್ತೆ ನೋಡ್ರಿ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಫಾರ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಕರಿತಾರೆ ಅದಕ್ಕ. ಓಕೆ, ಈ ಒಂದು ಹೂಡಿಕೆಗಳ ದತ್ತಾಂಶವನ್ನು ನಿರ್ವಹಣೆ ಮಾಡ್ತದೆ ಇದೊಂದು ಸಂಸ್ಥೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನೇಮಕಾತಿ ಬಗ್ಗೆ ಕೊಟ್ಟಿದ್ರು ನೋಡ್ರಿ. ಬ್ರಿಟನ್ನ ರಾಜಕೀಯ ಇತಿಹಾಸದಲ್ಲೇ ಪ್ರಥಮ ಕೃತಕ ಬುದ್ಧಿಮತ್ತೆ ಸಚಿವರಾಗಿ ನೇಮಕಗೊಂಡಂತ ಭಾರತೀಯ ಮೂಲದವರು ಯಾರಂತ ಕೊಟ್ಟಿದ್ದಾರೆ. AI ನ ಒಂದು ಸಚಿವರಾಗಿ ನೇಮಕವಾದಂತ ಭಾರತದ ಮೂಲದ ನಾಯಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕನಿಷ್ಕ ನಾರಾಯಣ ಅಂತ ಹೇಳ್ತೀವಿ. ಇವರು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಬ್ರಿಟನ್ನ ಒಂದು AI ನ ಸಚಿವರಾಗಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಒಂದು ಸಚಿವರಾಗಿದ್ದಾರೆ ಈ ಒಂದು ಕನಿಷ್ಕ ನಾರಾಯಣ್. ಇವರು ಭಾರತದ ಮೂಲದವರಾಗಿದ್ದಾರೆ ನೋಡ್ರಿ. ಭಾರತೀಯ ಮೂಲದ ಯುವ ನಾಯಕ ಕನಿಷ್ಕ ನಾರಾಯಣ್ ಅವರು ಬ್ರಿಟನ್ನ ಒಂದು ಪ್ರಥಮ AI ಖಾತೆಯ ಒಂದು ಸಚಿವರಾಗಿದ್ದಾರೆ ಅಂತಾನೆ ಹೇಳಬಹುದು. ಕೃತಕ ಬುದ್ಧಿಮತ್ತೆ ಅಪಾಯಗಳನ್ನು ನಿಯಂತ್ರಿಸಲು ಮತ್ತು ಅದರ ಒಂದು ಸಕಾರಾತ್ಮಕ ಬಳಕೆಯನ್ನು ಉತ್ತೇಜಿಸಲು ಈ ಒಂದು ವಿಶೇಷ ಖಾತೆಯನ್ನು ಮಾಡಿದ್ದಾರೆ ಅಂದ್ರೆ ಸೃಷ್ಟಿ ಮಾಡಿದ್ದಾರೆ ಈ ಒಂದು ಬ್ರಿಟನ್ ನಲ್ಲಿ. ಅದರ ಒಂದು ಸಚಿವರಾಗಿ ಯಾರಿಗೆ ನೇಮಕ ಮಾಡಿದ್ದಾರೆ ಅಂದ್ರೆ ಕನಿಷ್ಕ ನಾರಾಯಣ್. ಜಾಗತಿಕ ಮಟ್ಟದಲ್ಲಿ AI ನಿಯಂತ್ರಣಕ್ಕೆ ಬ್ರಿಟನ್ ನೀಡುತ್ತಿರುವಂತ ಒಂದು ಆದ್ಯತೆಯನ್ನು ಇದು ತೋರಿಸ್ತದೆ ಅಂತ ಹೇಳಬಹುದು. ಕೃತಕ ಬುದ್ಧಿಮತ್ತೆ ತಿಳಿದುಕೊಳ್ಳುವುದಾದ್ರೆ AI ನ ಪಿತಾಮಹ ಎಂದು ಯಾರಿಗೆ ಕರಿತೀವಿ ನಾವು? ಜಾನ್ ಮೆಕಾರ್ಥಿ ಅವರನ್ನು AI ನ ಪಿತಾಮಹ ಎಂದು ಕರಿತೇವೆ. ಭಾರತ ಒಂದು ಉಪಕ್ರಮ ಅಂತ ಹೇಳ್ತೀವಿ ನೋಡ್ರಿ. ಭಾರತದಲ್ಲಿ AI ಅಭಿವೃದ್ಧಿ ಮತ್ತು ಅಳವಡಿಕೆಗಾಗಿ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ಇಂಡಿಯಾ AI ಎಂಬ ಒಂದು ರಾಷ್ಟ್ರೀಯ ಪೋರ್ಟಲ್ ಅನ್ನು ಹೊಂದಿದೆ, ಇಂಡಿಯಾ AI. ನೆಕ್ಸ್ಟ್, ರಾಷ್ಟ್ರೀಯ ನೇಮಕ ಬಗ್ಗೆ ಕೊಟ್ಟಿದ್ದ ನೋಡ್ರಿ. ಕೇಂದ್ರ ಸರ್ಕಾರವು ನೀತಿ ಆಯೋಗದ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ನೇಮಿಸಿದೆ ಅಂತ ಕೊಟ್ಟಿದ್ದಾರೆ? CEO ಆಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅನುರಾಗ್ ಜೈನ್. ನೀತಿ ಆಯೋಗದ CEO ಆಗಿ ನೇಮಕ ಮಾಡಲಾಗಿದೆ. ಮತ್ತೆ ಮಧ್ಯಪ್ರದೇಶದ 1989ನೇ ಒಂದು ಬ್ಯಾಚ್ನ IAS ಅಧಿಕಾರಿಯಾಗಿ ಅನುರಾಗ್ ಜೈನ್ ಅವರು ನೇಮಕಗೊಂಡಿದ್ದರು. ಓಕೆ, ಮಧ್ಯಪ್ರದೇಶದ ಕೇರಳದ ಒಂದು 1889ನೇ ಬ್ಯಾಚ್ನ IAS ಅಧಿಕಾರಿಯಾಗಿ ಅನುರಾಗ್ ಜೈನ್ ಅವರು ನೇಮಕಗೊಂಡಿದ್ದಾರೆ. ಇವರನ್ನು ಮುಂದಿನ 2 ವರ್ಷಗಳ ಅವಧಿಯವರೆಗೆ CEO ಆಗಿ ನೇಮಕ ಮಾಡಲಾಗಿದೆ ನೋಡಿ. ಇವರು BVR ಸುಬ್ರಹ್ಮಣ್ಯನ್ ಅವರ ನಂತರ ಈ ಒಂದು ಸ್ಥಾನಕ್ಕೆ ಅಲಂಕಾರ ಮಾಡಿದ್ದಾರೆ. ಇವರು ಸರ್ಕಾರ ಹಲವು ಪ್ರಮುಖ ಅಭಿವೃದ್ಧಿ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿದಂತ ಅನುಭವಿ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಈಗ ನೀತಿ ಆಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ನೀತಿ ಆಯೋಗ ಅಂದ್ರೆ ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರೀತಾರೆ. ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ನಾವು ಕರೆಯುತ್ತೇವೆ. ಇದು ಸ್ಥಾಪನೆ ಆಗಿದ್ದು 2015 ಜನವರಿ 1ನೇ ತಾರೀಕು ಸ್ಥಾಪನೆ ಆಗ್ತದ. ಇದನ್ನು ಯೋಜನೆ ಆಯೋಗದ ಬದಲಿಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಭಾರತದ ಪ್ರಧಾನಮಂತ್ರಿಗಳು ಇದರ ಒಂದು ಪದನಿಯಮಿತ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಪ್ರಸ್ತುತ ಇದರ ಒಂದು ಉಪಾಧ್ಯಕ್ಷರು ಯಾರಪ್ಪ ಅಂತಂದ್ರೆ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಬೇರಿ ಅವರು ಇದ್ದಾರೆ ನೋಡ್ರಿ. ಕಾರ್ಯ ಏನಪ್ಪಾ ಅಂತಂದ್ರೆ ಇದನ್ನು ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ನೀತಿ ಆಯೋಗವನ್ನು ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ ನೋಡ್ರಿ. ಇದು ಆ ಒಂದು ಥಿಂಕ್ ಟ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ಮಸೂದೆ ಬಗ್ಗೆ ಕೊಟ್ಟಿದ್ರು. ಸರ್ಕಾರೇತರ ಸಂಸ್ಥೆಗಳು ಪಡೆಯುವಂತ ವಿದೇಶಿ ಹಣವನ್ನು ನಿಯಂತ್ರಿಸಲು ಇತ್ತೀಚೆಗೆ ಯಾವ ಕಾಯ್ದೆಯಡಿ ತಿದ್ದುಪಡಿ ತರಲಾಗಿದೆ ಅಂತ ಕೊಟ್ಟಿದ್ದಾರೆ? NGOs ಪಡೆಯುವಂತ ವಿದೇಶಿ ಹಣವನ್ನು ನಿಯಂತ್ರಿಸಲು ಇತ್ತೀಚೆಗೆ ಯಾವ ಒಂದು ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಓಕೆ, FCRA ಅಂತ ನಾವು ಕರಿತೀವಿ ನೋಡಿ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ NGOಗಳು ಪಡೆಯುವಂತ ವಿದೇಶಿ ದೇಣಿಗೆಯು ದೇಶದ ಭದ್ರತೆಗೆ, ಭಯೋತ್ಪಾದನೆಗೆ ಅಥವಾ ಧಾರ್ಮಿಕ ಮತಾಂತರಗಳಿಗೆ ಬಳಕೆ ಆಗದಂತೆ ತಡೆಯುವುದು ಇದರೊಂದು ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಕಠಿಣ ನಿಯಮಗಳನ್ನು ಕೂಡ ಹೇರಲಾಗಿದೆ. ಸರ್ಕಾರದಿಂದ ಹೊಸ ನಿಯಮಗಳ ಪ್ರಕಾರ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಕಡ್ಡಾಯವಾಗಿದೆ ನೋಡಿ. ಇದರಿಂದ ಶಿಕ್ಷೆ ಕೂಡ ನೀಡಲಾಗುತ್ತದೆ. ಏನಾದ್ರೂ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಪ್ಪ ಅಂತಂದ್ರೆ
ಆ ಒಂದು ಸಂಸ್ಥೆಯ ನೋಂದಣಿ ರದ್ದತಿ ಮಾಡಬಹುದು ಅಥವಾ ಆಸ್ತಿ ಮುಟ್ಟುಗೋಲು ಹಾಕುವಂತ ನಿಬಂಧನೆಗಳು ಸೇರಿಕೆ ಮಾಡಲಾಗಿದೆ. FCRA ಕಾಯ್ದೆ ಅಂತ ನಾವು ಕರಿತೀವಿ ಇದು. ಇದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆಕ್ಟ್ ಅಂತ ನಾವು ಕರಿತೀವಿ ನೋಡ್ರಿ. ಸಾರಿ, ರೆಗ್ಯುಲೇಷನ್ ಆಕ್ಟ್. ಇದು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂತ ನಾವು ಕರಿತೀವಿ. ಇದನ್ನು 1976ರಲ್ಲಿ ಜಾರಿಗೆ ತರಲಾಗ್ತದ. ನಂತರ 2010ರಲ್ಲಿ ಹೊಸದಾಗಿ ಜಾರಿ ಮಾಡ್ತಾರೆ ನೋಡ್ರಿ ಈ ಒಂದು ಕಾಯ್ದೆಯನ್ನು. ಇದರ ಒಂದು ನಿಯಂತ್ರಣ FCRA ನಿಯಮಗಳನ್ನು ಭಾರತದ ಗೃಹ ಸಚಿವಾಲಯವು ನಿಯಂತ್ರಿಸ್ತದ. ಇದರ ಒಂದು ನಿಯಂತ್ರಣ ಯಾವುದು? ಭಾರತದ ಗೃಹ ಸಚಿವಾಲಯ, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಪರಿಸರ ಸಂಪನ್ಮೂಲ. ಕಲ್ಲಿದ್ದಲು ಗಣಿಗಳ ವೈಜ್ಞಾನಿಕ ಮೆಚ್ಚುಗೆಗಾಗಿ ಆರೋಹ ಎಂಬ ಒಂದು ವರದಿಯನ್ನು ಯಾವ ದೇಶದ ಸಹಭಾಗಿತ್ವದಲ್ಲಿ ಬಿಡುಗಡೆ ಮಾಡಲಾಗಿದೆ? ಆರೋಹ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಜರ್ಮನಿ ನೋಡ್ರಿ. ಕಲ್ಲಿದ್ದಲನ್ನು ಇದು ಮಾಡಲು ಆರೋಹ ಎಂಬ ಒಂದು ವರದಿಯನ್ನು ಕೊಡಲಾಗಿದೆ ಜರ್ಮನಿ ಜೊತೆ. ಓಕೆ, ವರದಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಬಳಕೆ ಆಗದ ಕಲ್ಲಿದ್ದಲು ಗಣಿಗಳ ವೈಜ್ಞಾನಿಕ ಮುಚ್ಚುವಿಕೆ ಮತ್ತು ಪರಿಸರ ಸ್ನೇಹಿ ಮರುಬಳಕೆಗೆ ಕುರಿತು ಕಲ್ಲಿದ್ದಲು ಸಚಿವಾಲಯವು ಈ ಒಂದು ವರದಿಯನ್ನು ತಂದಿದೆ ಅಂತ ಹೇಳ್ಬೋದು. ಇದರ ಒಂದು ಸಹಭಾಗಿತ್ವ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಜರ್ಮನಿ ದೇಶ ಇದೆ. ಈ ಒಂದು ದೇಶದ ತಾಂತ್ರಿಕ ನೆರವಿನೊಂದಿಗೆ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ ನೋಡಿ. ಇದರಿಂದ ಏನ್ ಲಾಭಪ್ಪ ಅಂತಂದ್ರ ಗಣಿ ಪ್ರದೇಶದ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯ ತಡೆಗಟ್ಟುವುದು ಮತ್ತು ಜಲ ಸಂಪನ್ಮೂಲದ ಮರುಬಳಕೆ ಮಾಡುವುದು ಇದರ ಒಂದು ಲಾಭ ಆಗಿದೆ ನೋಡಿ. ಕೋಲ್ ನೀರ್ ಅಂತ ನಾವು ಕರಿತೀವಿ. ಇದು ಗಣಿಯ ಒಂದು ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ಕುಡಿಯಲು ಮತ್ತು ಕೃಷಿಗೆ ಯೋಗ್ಯವಾಗಿಸುವಂತ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಅದು ಕೋಲ್ ನೀರ್. ಓಕೆ, ಕಲ್ಲಿದ್ದಲ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನ್ಯೂಸ್ ಅಲ್ಲಿ ಕಲ್ಲಿದ್ದಲು ಇದೆ ಅಂದ್ರೆ ಈಗ ಅದರ ಬಗ್ಗೆ ಸಂಬಂಧಿಸಿದಂತ ಸ್ವಲ್ಪ ಮಾಹಿತಿ ಪಡಿಬೇಕಾಗ್ತದ. ಕಲ್ಲಿದ್ದಿನಲ್ಲಿ ಪ್ರಮುಖವಾಗಿ 4 ವಿಧಗಳು ಬರ್ತವೆ ನೋಡ್ರಿ. ಮೊದಲನೇದಾಗಿ ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಅಂತ 4 ರೀತಿಯಾಗಿ ಬರ್ತಾವ ವಿಧಗಳು. ಅಂಥ್ರಾಸೈಟ್ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಇಂಗಾಲವನ್ನು ಹೊಂದಿರುವಂತ ಅತ್ಯುತ್ತಮ ಗುಣಮಟ್ಟದ ಒಂದು ಕಲ್ಲಿದ್ದಲಾಗಿದೆ. ಇದು 80ರಿಂದ 95% ಅಷ್ಟು ಗುಣಮಟ್ಟ ಹೊಂದಿದೆ. ಅದೇ ರೀತಿ ಬಿಟುಮಿನಸ್ ಅಂತ ಅಂತೀವಿ. ಭಾರತದಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂತ ಕಲ್ಲಿದ್ದಲು ಯಾವ್ದಪ್ಪ ಅಂತಂದ್ರೆ ಅದು ಬಿಟುಮಿನಸ್ ಆಗಿದೆ ನೋಡಿ. ಇದು 60ರಿಂದ 80% ಇಂಗಾಲ ಹೊಂದಿದೆ. ನೆಕ್ಸ್ಟ್ ಲಿಗ್ನೈಟ್ ಬರ್ತದ. ಇದನ್ನು ಕದ್ದು ಕಲ್ಲಿದ್ದಲು ಅಂತ ಕರಿತಾರೆ ನೋಡ್ರಿ. ಇದು ಕಡಿಮೆ ಇಂಗಾಲವನ್ನು ಹೊಂದಿರ್ತದ, 40ರಿಂದ 55ರವರೆಗೆ ಹೊಂದಿರ್ತದ. ನೆಕ್ಸ್ಟ್ ಪೀಟ್ ಅಂತ ಬರ್ತದ. ಅತಿ ಕಡಿಮೆ ಗುಣಮಟ್ಟದ ಮತ್ತು ಅತಿ ಹೆಚ್ಚು ತೇವಾಂಶ ಹೊಂದಿರುವಂತ ಕಲ್ಲಿದ್ದಿನ ಮೊದಲ ಹಂತ ಆಗಿದೆ ನೋಡ್ರಿ. ಸ್ನೇಹಿತರೆ, ಕಲ್ಲಿದ್ದಲಿನ ಪ್ರಮುಖ ಮಾಹಿತಿ ಪಡೆದುಕೊಂಡಿದ್ರಿ. ಭಾರತದಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡುವಂತ ಕಲ್ಲಿದ್ದಲು ಯಾವ್ದಪ್ಪ ಅಂತಂದ್ರೆ ಬಿಟುಮಿನಸ್ ಆಗಿರುತ್ತೆ ನೋಡ್ರಿ. ಇದು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಪರಿಸರ ಮತ್ತು ತಂತ್ರಜ್ಞಾನ ಬಗ್ಗೆ ಮಾಹಿತಿ ಇದೆ. ಭಾರತದ ಮೊದಲ AI ಆಧಾರಿತಂತ ಬಾಂಡ್ ಬರ್ಡ್ ಪಾರ್ಕ್ ಯೋಜನೆಯನ್ನು ಯಾವ ಅಭಯಾರಣ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಬಾಂಡ್ ಬರ್ಡ್ ಪಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ ಆಪ್ಷನ್ ಸಿ ನೋಡಿ. ಠಾಣೆ ಕ್ರೀಕ್, ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಠಾಣೆ ಕ್ರೀಕ್, ಮಹಾರಾಷ್ಟ್ರ. ಮುಂಬೈನ ಠಾಣೆ ಕ್ರೀಕ್ ಫ್ಲೇಮಿಂಗೋ ಅಭಯಾರಣ್ಯದಲ್ಲಿ ಭಾರತ ಮೊದಲ AI ಆಧಾರಿತಂತ ಪಕ್ಷಿಧಾಮ ನಿರ್ಮಾಣವಾಗುತ್ತಿದೆ. ಇದೊಂದು AI ಆಧಾರಿತ ಒಂದು ಪಕ್ಷಿಧಾಮ ಆಗಿದೆ ನೋಡಿ, ಮುಂಬೈನಲ್ಲಿ ಆಗ್ತಿದೆ. ಕೃತಕ ಬುದ್ಧಿಮತ್ತೆ, ಸ್ವಯಂ ಚಾಲಿತ ಡ್ರೋನ್ಗಳು ಮತ್ತು ಅಕೋಸ್ಟಿಕ್ ಅಂದ್ರೆ ಶಬ್ದ ಅಂತ ಹೇಳ್ತೀವಿ. ಇದು ಸೆನ್ಸಾರ್ಗಳನ್ನು ಪಕ್ಷಿಗಳ ಚಲನವಲನಗಳ ಎಣಿಕೆಗಳನ್ನು ಬಳಕೆ ಮಾಡಲಾಗುತ್ತದೆ. ಓಕೆ, ಅಕೋಸ್ಟಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂತ ನೋಡ್ರಿ, ಈ ರೀತಿಯಾಗಿ ಬರ್ತದೆ. ಇಲ್ಲಿ ಶಬ್ದದ ಕುರಿತು ಅಧ್ಯಯನ ಮಾಡೋದು ಹೇಳ್ತಾರೆ. ಓಕೆ, ಅಕೋಸ್ಟಿಕ್ ಅಂತ ಹೇಳ್ತೀವಿ ನಾವು. ಇದರ ಪ್ರಮುಖ ಗುರಿ ಏನಪ್ಪಾ ಅಂತಂದ್ರೆ ಪಕ್ಷಿ ಸಂಕುಲದ ನಿಖರ ಮೇಲ್ವಿಚಾರಣೆ ಮತ್ತು ಸಂರಕ್ಷಣೆಯನ್ನು ಡಿಜಿಟಲೈಸ್ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಪಕ್ಷಿ ಸಂರಕ್ಷಣೆ ಬಗ್ಗೆ ಮಾಹಿತಿ ನೋಡೋಣ. ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಇವ್ರು ಯಾರಪ್ಪ ಅಂತಂದ್ರೆ ಅವರು ಸಲೀಂ ಅಲಿ ಆಗಿದ್ದರು ನೋಡ್ರಿ. ಇವರನ್ನು ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಸಲೀಂ ಅಲಿ ಅವರನ್ನು ಓಕೆ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದೇ ರೀತಿಯಾಗಿ ಫ್ಲೇಮಿಂಗೋ ಅಕ್ಕಿ. ಇದು ಸುಂದರವಾದ ಫ್ಲೇಮಿಂಗೋ ಅಕ್ಕಿ ಏನಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದ. ಗುಜರಾತ್ ರಾಜ್ಯದ ಒಂದು ರಾಜ್ಯ ಪಕ್ಷಿ ಆಗಿದೆ ನೋಡಿ ಇದು. ಅದೇ ರೀತಿಯಾಗಿ ರಾಮ್ಸರ್ ತಾಣ ಅಂತ ಹೇಳ್ತೀವಿ. ಠಾಣೆ ಕ್ರೀಕ್ ಫ್ಲೇಮಿಂಗೋ ಅಭಯಾರಣ್ಯವನ್ನು 2022ರಲ್ಲಿ ಅಂತಾರಾಷ್ಟ್ರೀಯ ಮಹತ್ವದ ರಾಮ್ಸರ್ ತಾಣ ಎಂದು ಗುರುತು ಮಾಡಲಾಗಿದೆ. ಯಾವಾಗ? 2022ರಾಗ ಇದನ್ನು ಗುರುತು ಮಾಡಿದ್ದಾರೆ ನೋಡ್ರಿ, ರಾಮ್ಸರ್ ತಾಣವಾಗಿ ಠಾಣೆ ಕ್ರೀಕ್ ಫ್ಲೇಮಿಂಗೋ. ನೆಕ್ಸ್ಟ್, ಕ್ರೀಡೆಗೆ ಸಂಬಂಧಿಸಿದಂತ ಮಾಹಿತಿ.
2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಈ ಕೆಳಗಿನ ಯಾವ ಕ್ರೀಡೆಯನ್ನು ಕೈಬಿಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾವ ಒಂದು ಆಟವನ್ನು ಕೈ ಬಿಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಥ್ಲೆಟಿಕ್ಸ್ ನೋಡ್ರಿ. ಓಕೆ, ಅಥ್ಲೆಟಿಕ್ಸ್. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಅಥ್ಲೆಟಿಕ್ಸ್ ಅನ್ನು ಕೈ ಬಿಡಲಾಗಿದೆ ನೋಡಿ. ಕ್ರೀಡೆಗಳ ಕಡಿತ ಮಾಡಲಾಗಿ ಆರ್ಥಿಕ ಹೊರೆಯನ್ನು ಕಾರಣದಿಂದಾಗಿ 2026 ಒಂದು ಗ್ಲಾಸ್ಗೋ ಗೇಮ್ಸ್ ನಲ್ಲಿ ಕ್ರೀಡೆಗಳ ಸಂಖ್ಯೆಯನ್ನು ಕೇವಲ 10ಕ್ಕೆ ಇಳಿಸಲಾಗಿದೆ. ಜಾಸ್ತಿ ಇರಬಾರ್ದಂತ 10ಕ್ಕೆ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಆರ್ಥಿಕ ಹೊರೆ ಜಾಸ್ತಿ ಆಗ್ತಿದೆ, ಅದಕ್ಕಾಗಿ ಕೆಲವು ಕ್ರೀಡೆಗಳನ್ನು ತೆಗೆದಿದ್ದಾರೆ ನೋಡ್ರಿ. ಇದರಿಂದ ಭಾರತಕ್ಕೆ ಏನ ನಷ್ಟ ಆಗಿದೆಪ್ಪ ಅಂತಂದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಪದಕ ಗೆಲ್ಲುತ್ತಿದ್ದ ಕುಸ್ತಿ, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಹಾಕಿ ಮತ್ತು ಕ್ರಿಕೆಟ್ ನಂತ ಒಂದು ಪ್ರಮುಖ ಆಟಗಳನ್ನು ಇಲ್ಲಿ ಕೈ ಬಿಡಲಾಗಿದೆ ಅಂತಾನೆ ಹೇಳಬಹುದು. ಉಳಿದಿರುವಂತ ಪ್ರಮುಖ ಕ್ರೀಡೆಗಳು ಯಾವ್ದಪ್ಪ ಅಂತಂದ್ರೆ ಅಥ್ಲೆಟಿಕ್ಸ್, ಈಜು, ಜಿಮ್ನಾಸ್ಟಿಕ್ಸ್ ಮುಂತಾದ 10 ಕ್ರೀಡೆಗಳನ್ನು ಮಾತ್ರ ಇಲ್ಲಿ ಉಳಿಸಲಾಗಿದೆ. ಓಕೆ, ಕಾಮನ್ವೆಲ್ತ್ ಗೇಮ್ಸ್ ಅಂತ ನಾವು ಹೇಳುತ್ತೀವಿ. ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ 1930ರಲ್ಲಿ ಕೆನಡಾದ ಒಂದು ಹ್ಯಾಮಿಲ್ಟನ್ ನಲ್ಲಿ ನಡೀತದ. ಭಾರತದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಿರ್ತಾರೆ. ಯಾವಾಗಂದ್ರೆ ಅದು 2010ರಲ್ಲಿ ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಆಯೋಜನೆ ಮಾಡಲಾಗುತ್ತದೆ 2010ರಲ್ಲಿ. ಅದೇ ರೀತಿ ಪ್ರಮುಖ ಈ ಒಂದು ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಆಳ್ವಿಕೆ ಒಳಪಟ್ಟಿದ್ದಂತ ದೇಶಗಳ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ? ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಕರೀತಾರ. ಬ್ರಿಟಿಷರು ಆಳ್ವಿಕೆ ಮಾಡಿದಂತ ಒಂದು ದೇಶಗಳಾಗಿವೆ ನೋಡಿ. ಪ್ರಮುಖವಾಗಿ ಆನ್ಲೈನರ್ಸ್ ಇದ್ದ ನೋಡ್ರಿ. ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಯಾರು ಪಡೆದುಕೊಂಡಿದ್ದಾರಪ್ಪ ಅಂತಂದ್ರೆ ಅಜಿತ್ ದೋವಲ್ ರವರಿಗೆ ನೀಡಲಾಗಿದೆ. ರಾಷ್ಟ್ರೀಯ ಭದ್ರತೆಗೆ ನೀಡಿದಂತ ಅಪಾರ ಕೊಡುಗೆಗಾಗಿ ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತ ಅಜಿತ್ ದೋವಲ್ ರವರಿಗೆ ಲೋಕಮಾನ್ಯ ತಿಲಕ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ನಾಡಗೀತೆ ಸಮಿತಿ, ಕುವೆಂಪು ನಾಡಗೀತೆಯಲ್ಲಿ ಬೌದ್ಧ ಪದವನ್ನು ಮರು ಸೇರ್ಪಡೆಗೊಳಿಸಲು ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾ ನಿಷೇಧ ಮಾಡಲಾಗಿದೆ ನೋಡ್ರಿ. 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನು ನಿಷೇಧಿಸಿದಂತ ಯುರೋಪಿಯನ್ ಯೂನಿಯನ್ ನ ಮೊದಲ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಫ್ರಾನ್ಸ್ ಆಗಿದೆ ನೋಡಿ. ವಿಶ್ವದಲ್ಲಿ ನೋಡಿದಾದ್ರೆ ಆಸ್ಟ್ರೇಲಿಯಾ ಮೊದಲು ಮಾಡಿದ, ನಂತರ ಇಲ್ಲಿ ಯುರೋಪಿಯನ್ ಒಂದು ದೇಶ ಫ್ರಾನ್ಸ್ ಆಗಿದೆ. ಪತ್ರಕರ್ತರಿಗೆ ಪ್ರಶಸ್ತಿ. ಹಿರಿಯ ಪತ್ರಕರ್ತ ಜಿ.ಎನ್. ಮೋಹನ್ ರವರಿಗೆ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಹಾಗೂ ರವಿ ಪ್ರಕಾಶ್ ಅವರಿಗೆ ಎಚ್.ಎಸ್. ದೊರೆಸ್ವಾಮಿ ದತ್ತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್, ಮಿಷನ್ ಗೋಲ್ಡನ್ ಸ್ಪೈಸ್ ಅಂತ ಕರಿತೀವಿ. ಮೇಘಾಲಯದ ಪ್ರಸಿದ್ಧ ಲಕ್ಡಾಂಗ್ ಅರಿಶಿನ ವಸ್ತುವನ್ನು ಜಾಗತಿಕ ಬ್ರ್ಯಾಂಡ್ ಮಾಡಲು ಜಾರಿಗೆ ತಂದಂತ ಒಂದು ಯೋಜನೆ ಯಾವ್ದಪ್ಪ ಅಂತಂದ್ರೆ ಮಿಷನ್ ಗೋಲ್ಡನ್ ಸ್ಪೈಸ್. ಇದು ಮೇಘಾಲಯದ ಒಂದು ಲಡ್ಕನ್ನ ಒಂದು ಅರಿಶಿಣ ಆಗಿದೆ ನೋಡ್ರಿ. ಇದನ್ನು ಜಾಗತಿಕವಾಗಿ ಬ್ರ್ಯಾಂಡ್ ಮಾಡಲು ಈ ಒಂದು ಯೋಜನೆಯನ್ನು ತರಲಾಗಿದೆ. ಇದಿಷ್ಟೇನಾಯ್ತಪ್ಪ ಅಂತಂದ್ರೆ ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಆಯ್ತಾ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.